हेलो एवरीवन, मैं हूं मैं हमारा आप देख रहे हैं वॉइस ऑफ बेंगलुरु। दोस्तों, आज हम कर्नाटका स्टेट लाइवलीहुड प्रमोशन सोसाइटी में आज यहाँ पर मौजूद हैं। आज यहाँ पर केपीसीसी के स्ट्रीट वेंडर सेल के डॉक्टर सी रंगस्वामी जो स्टेट प्रेसिडेंट हैं, उनके साथ जो कोई भी मेंबर हैं स्ट्रीट वेंडर सेल के केपीसीसी से यहाँ पर आए हुए हैं। और यहाँ पर जो आईएएस ऑफिसर हैं श्री विद्या मैडम, इनसे हमने बात की है। फोकस किया गया है लेडीज स्ट्रीट वेंडर्स के ऊपर, जिस तरह से वो अपना व्यापार कर सकें, जिस तरह से वो यहाँ पर एक और मैं बात बता दूं दोस्तों, यहाँ पर स्ट्रीट वेंडर्स को बहुत अच्छी फैसिलिटी प्रोवाइड की गई है। जिनको आज तक इसके बारे में नहीं पता है, जिन लोगों को नहीं पता है, वो यहाँ पर केपीसीसी में डॉक्टर सी रंगस्वामी सर जो मौजूद रहेंगे, उनसे आकर आप बात कर सकते हैं। और यहाँ पर आपकी जो भी फैसिलिटी आपको चाहिए, यहाँ पे आके डायरेक्ट केपीसीसी में बात कर सकते हैं। इसी के जरिए आज हम बात की है आईएएस ऑफिसर श्री विद्या मैडम से, जिनके सामने डॉक्टर सी रंगस्वामी ने पूरी बात रखी है। देखेंगे आइंदा दिनों में किस तरह से वो एक्शन लेने वाले हैं, किस तरह से वो काम करने वाले हैं। मैं हमारे आगे की जानकारी से जुड़े रहने के लिए देखते रहिए वॉइस ऑफ बेंगलुरु। ಸ್ಟ್ರೀಟ್ ವೆಂಡರ್ಸ್ ಅನ್ನೋದು ನಮ್ಮ ಅಂದರೆ ದೇಶದಲ್ಲಿ ಒಂದು ಆ್ಯಕ್ಟ್ ಇದೆ. ಅಂದರೆ ಸ್ಟ್ರೀಟ್ ವೆಂಡರ್ಸ್ಗೆ ಅವರಿಗೆ ಕೂತ್ಕೊಂಡು ಅವರ ವ್ಯಾಪಾರನ ಮಾಡೋಕ್ಕೆ ಅವರಿಗೆ ಬೇಕಾಗಿರುವ ಫೆಸಿಲಿಟೀಸ್ ಕೊಡೋದು, ಅವರನ್ನು ಅವರಿಗೆ ಐಡೆಂಟಿಫೈ ಮಾಡಿ ಅವರಿಗೆ ಐಡೆಂಟಿಟಿ ಕಾರ್ಡ್ ಕೊಡೋದು, ಅವರಿಗೆ ವೆಂಡಿಂಗ್ ಮಾಡೋಕ್ಕೆ ವೆಂಡಿಂಗ್ ಝೋನ್ಗಳನ್ನು ಐಡೆಂಟಿಫೈ ಮಾಡಿ ಕೊಡೋದು. ಆಮೇಲೆ ಅವರಿಗೆ PM ಸ್ವಾನಿಧಿ ಅಂತ ಒಂದು ಲೋನ್ ಇದೆ, ಆ ಲೋನ್ಗಳನ್ನು ಅವರಿಗೆ ಅಂದರೆ ಐಡೆಂಟಿಫೈ ಮಾಡಿ ULB ಥ್ರೂ ಬ್ಯಾಂಕ್ಗಳಿಗೆ ಕಳಿಸಿ ಅವರಿಗೆ ಲೋನ್ ಕೊಡೋದು. ಈ ಥರ ಬೇರೆ ಬೇರೆ ಅಂದರೆ ಈ ಒಂದು ಸ್ಕೀಮ್ ಒಳಗಡೆ ಇಷ್ಟೊಂದು ಫೆಸಿಲಿಟೀಸನ್ನು ನಾವು ಕೊಡ್ತಾ ಇದ್ದೀವಿ. So ma'am, can you help by saying some of the marketing strategies, ma'am, the street vendors that they should use in improving their business? For ladies especially, ma'am, street vendors. ಮಹಿಳೆಯರಂದರೆ ನಾವು ಆ್ಯಕ್ಚುಲಿ ಹೆಮ್ಮೆಯಿಂದ ಹೇಳಬೇಕು, ಕರ್ನಾಟಕದಲ್ಲಿ ಒಂದು 54% ಅಷ್ಟು ಮಹಿಳೆಯರು ಸ್ಟ್ರೀಟ್ ವೆಂಡರ್ಗಳು ಅಂದರೆ ಅವರು ಈ ಥರ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಮಹಿಳೆಯರು ಅಂದರೆ ಅವರು ಸ್ಪೆಷಲ್ ಒಂದು ಅಭಿನಂದನೆ ಹೇಳಬೇಕಂದ್ರೆ ಅವರ ಮನೆಯ ಕೆಲಸ, ಮಕ್ಕಳ ಕೆಲಸ ಎಲ್ಲ ನೋಡಿ ಅವರು ಬಂದು ಮತ್ತು ಈ ಒಂದು ಅಧಿಜೀವನಕ್ಕಾಗಿ ಅವರು ಇದು ಕೂಡ ಅಂದರೆ ಒಂದು ಲೈವ್ಲಿಹುಡ್ಗಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಅಂದರೆ ನಾವು ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಇದೆ. ಲೈವ್ಲಿಹುಡ್ ಮಿಷನ್ ಅಂದರೆ ನಗರ ಜೀವನೋಪಾಯ ಅಭಿಯಾನದಲ್ಲಿ ಅವರಿಗೆ ಮಹಿಳೆಯ ಒಕ್ಕೂಟಗಳನ್ನು ಫಾರ್ಮ್ ಮಾಡಿ ಅದರಲ್ಲಿ ಕೂಡ ಅವರಿಗೆ ನಾವು ಟ್ರೈನಿಂಗ್ ಅಂದರೆ ಅವರಿಗೆ ಓರಿಯೆಂಟೇಷನ್ ಕೊಡೋದು, ವ್ಯಾಪಾರ ಹೇಗೆ ಚೆನ್ನಾಗಿ ಮಾಡ್ಬೋದು ಅದಕ್ಕೆ ಕೂಡ ಅವಕಾಶ ಇದೆ. ಸೊ ಅದು ಕೂಡ ಅವರು ಉಪಯೋಗಿಸ್ಬೋದು. Okay, and ma'am, ladies as the street vendors facing different challenges in day-to-day life, ma'am. So what kind of support provided by your side, ma'am, the street vendors? ಮಹಿಳೆಯರಂದರೆ ಆ್ಯಕ್ಚುಲಿ ಇದು ಆ್ಯಕ್ಟು ಇದೆ, ರೂಲ್ಸ್ ಇದೆ, ಸ್ಕೀಮ್ ಇದೆ. ಅಂದರೆ ಇದನ್ನು ಒಂದು ಇಂಪ್ಲಿಮೆಂಟೇಷನ್ಗೆ ಮಹಿಳೆಯರಿಗೆ ಅಂದ್ರಲ್ಲ, ಇದರಲ್ಲಿ ಇನ್ವಾಲ್ವ್ ಆಗಿರುವ ಎಲ್ಲರಿಗೂ ಪ್ರೊಟೆಕ್ಷನ್ ಅಥವಾ ಅವರಿಗೆ ಸಪೋರ್ಟ್ ಕೊಡೋಕ್ಕೆ ಬೇರೆ ಬೇರೆ ಮೆಕ್ಯಾನಿಸಮ್ ಅದರಲ್ಲಿ ಇದೆ. ಈಗ ವೆಂಡಿಂಗ್ ಝೋನಲ್ಲಿ ಒಂದು ಟೌನ್ ವೆಂಡಿಂಗ್ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಅವರ ರೆಪ್ರೆಸೆಂಟೇಟಿವ್ ಇರ್ತಾರೆ, ಆಮೇಲೆ ಪೊಲೀಸಿನ ರೆಪ್ರೆಸೆಂಟೇಟಿವ್ ಇರ್ತಾರೆ, ಬೇರೆ ಬೇರೆ ಇಲಾಖೆ ರೆಪ್ರೆಸೆಂಟೇಟಿವ್ ಇರ್ತಾರೆ. ಸೊ ಈ ಥರ ಸಮಸ್ಯೆಗಳು ಅಲ್ಲಿ ಚರ್ಚೆ ಮಾಡಿ ಅದು ಅಲ್ಲಿ ಲೋಕಲ್ ಇಶ್ಯೂಸ್ ಇದ್ದರೆ ಅದು ಅಲ್ಲಿ ಅಡ್ರೆಸ್ ಮಾಡಬೇಕು. ಅದು ಬೇರೆ ಅಥಾರಿಟಿಗಳಿಂದ ಅದನ್ನು ಇಂಟರ್ವೆನ್ಷನ್ ಬೇಕಿದ್ರೆ ಆ ಅಥಾರಿಟಿ ಥ್ರೂ ಅದರಿಂದ ಅಡ್ರೆಸ್ ಮಾಡಬೇಕಾಗುತ್ತದೆ. ಮತ್ತು ಪಾಲಿಸಿ ಲೆವೆಲ್ ಇಂಟರ್ವೆನ್ಷನ್ ಅಥವಾ ಸ್ಟೇಟ್ ಲೆವೆಲ್ ಇಂಟರ್ವೆನ್ಷನ್ ಇದ್ದರೆ ಸ್ಟೇಟಲ್ಲಿ ಅರ್ಬನ್ ಲೈವ್ಲಿಹುಡ್ ಮಿಷನ್ ಇದೆ ಸ್ಕಿಲ್ ಡಿಪಾರ್ಟ್ಮೆಂಟಿನ ಕೆಳಗಡೆ. ಸೊ ನಾವು ಕೂಡ ಅದರಲ್ಲಿ ಪಾಲಿಸಿ ಲೆವೆಲ್ಲು ಸಪೋರ್ಟ್ ಕೊಡ್ತಾ ಇದ್ದೀವಿ. And ma'am, as the street vendors, especially about the ladies, I'm asking ma'am, the effective laws and regulation in place to protect health and safety, especially for ladies, ma'am. How? ನಾವು ಯಾವಾಗಲೂ ಸ್ಟೇಟಿನ ಎಲ್ಲ ಮಿಷನರಿದು ಜವಾಬ್ದಾರಿ ಇದೆ. ಅಂದರೆ ಯಾವ ಮಹಿಳೆಯರಿಗೂ ಕೂಡ ಅಂದರೆ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಎಸ್ಪೆಷಲಿ, ಯಾಕೆಂದರೆ ಅವರು ರಾತ್ರಿ ಟೈಮಲ್ಲಿ ಕೂಡ ಸ್ಟ್ರೀಟಲ್ಲಿ ಇರ್ತಾರೆ. ಬಟ್ ಅದರಲ್ಲಿ ನಮ್ಮದೊಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಸ್ಟೇಟಲ್ಲಿ ಡಿಫ್ರೆಂಟ್ ಮಿಷನರೀಸ್ ಇದ್ದಾರಲ್ವ, ಪೊಲೀಸ್ ಇರಲಿ, ಬೇರೆ ಬೇರೆ ಇಲಾಖೆ ಇರಲಿ, ನಮ್ಮ ಅರ್ಬನ್ ಡಿಪಾರ್ಟ್ಮೆಂಟ್ಗಳಿರಲಿ, ನಾವೆಲ್ಲರೂ ಕೂಡ ಸೇಫ್ಟಿ ಅಂದರೆ ನಮ್ಮದೊಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಅವರಿಗೆ ಒಂದು ಅಂದರೆ ಕೂತುಕೊಂಡು ಭಯವಿಲ್ಲದೆ ಸೇಫಾಗಿ ಅವರ ಒಂದು ಮಾರಾಟ ಮಾಡೋದು. ಸೊ ಅದಕ್ಕಾಗಿ ನಾವು ನಾರ್ಮಲಿ ನಾನು ಹೇಳಿದ್ರಲ್ವ, ಅವರಿಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಏನೋ ಇದ್ದಿದ್ರೆ ಅವರು ಲೀಗಲ್ ನಮ್ಮ
ಪೊಲೀಸ್ ಇರಲಿ, ಹೆಲ್ಪ್ ಲೈನ್ ಇರುತ್ತದೆ, ಮಹಿಳೆಯರ ಹೆಲ್ಪ್ ಲೈನ್ಗಳು WC ಡಿಪಾರ್ಟ್ಮೆಂಟ್ದಿರಲಿ, ಪೊಲೀಸಿನ ಇರಲಿ, ಆ ಥರ ಇಮಿಡಿಯೇಟ್ ಹೆಲ್ಪ್ ಲೈನ್ಗಳನ್ನು ಯೂಸ್ ಮಾಡಬೇಕಾಗುತ್ತದೆ. ಆಮೇಲೆ ನಾವು ಟೌನ್ ಈವನ್ ULB ಕೂಡ ಪೊಲೀಸ್ ಪೆಟ್ರೋಲಿಂಗನ್ನು ಅವರು ಅಂದರೆ ಲಿಸ್ಟ್ ಒಂದನ್ನು ಮಾಡಬೇಕಾಗುತ್ತೆ ಏನಾದರೂ ಸೇಫ್ಟಿ ಇಶ್ಯೂಸ್ ಬಂದರೆ. ಆಮೇಲೆ ಅದು ULB ಲೆವೆಲಲ್ಲಿ ಟೌನ್ ವೆಂಡಿಂಗ್ ಕಮಿಟಿಯ ಗಮನಕ್ಕೆ ಕೊಟ್ಟು ಅದಕ್ಕೆ ಸೂಕ್ತವಾಗಿ ಅವರಿಗೆ ವೆಂಡಿಂಗ್ ಝೋನ್ನ ಸೇಫ್ ಆಗಿರುವ ಕಡೆಗೆ ಅವರಿಗೆ ಅಂದರೆ ಜಾಗೆಯನ್ನು ತೋರಿಸಬೇಕಾಗುತ್ತದೆ. ಇದೆಲ್ಲ ಆ್ಯಕ್ಚುಲಿ ULB ಅಲ್ಲಿ ಟೌನ್ ವೆಂಡಿಂಗ್ ಕಮಿಟಿ, ULBಸು ಅದರಲ್ಲಿ ಎಲ್ಲ ಇಲಾಖೆಗಳು ಸೇರಿ ಅವರಿಗೆ ಸಪೋರ್ಟು ಕೊಡಬೇಕು. ಮಹಿಳೆಯರಂದರೆ ನಾವು ಒಂದು ಎಕ್ಸ್ಟ್ರಾ ಸಪೋರ್ಟು ಕೊಡಬೇಕಾಗುತ್ತದೆ. ಅವರಿಗೆ ಹೆಲ್ತ್ ಆಲ್ಸೋ ಆರೋಗ್ಯ ತಪಾಸಣೆ ಅಂದರೆ ಆರೋಗ್ಯ ವಿಂಗ್ ಇರುತ್ತದೆ. ಅವರಿಗೆ ಆರೋಗ್ಯ ಸಂಬಂಧಪಟ್ಟ ಹಾಗೆ ಅವರಿಗೆ ಸಪೋರ್ಟ್ ಅಂದರೆ ನಮ್ಮ ರೆಗ್ಯುಲರ್ ಇದು ಇರ್ತದೆ ಸಪೋರ್ಟ್ ಸಿಸ್ಟಮ್ಸು ಆರೋಗ್ಯ ಇಲಾಖೆದು. ಆಮೇಲೆ ಅರ್ಬನ್ ಆರೋಗ್ಯ ಇಲ್ಲ ಅಂದರೆ ಅವರದ್ದೊಂದು ವಿಂಗ್ ಇರುತ್ತದೆ. ಸೊ ಅವರಿಗೆ ಆರೋಗ್ಯ ಸಂಬಂಧಪಟ್ಟ ಹಾಗೆ ಸಪೋರ್ಟ್ ಕೊಡೋದು, ಅವರಿಗೆ ಏನೆಲ್ಲ ನಮ್ಮ ಸ್ಕೀಮ್ ಒಳಗಡೆ ಇದು ಕೊಡ್ತಾ ಇದ್ದೇವೆ ಸ್ಕೀಮ್ ಸಪೋರ್ಟು, ಅದು ಅವ್ರಿಗೂ ಖಂಡಿತ ಅವ್ರಿಗೂ ಎಕ್ಸ್ಟೆಂಡ್ ಮಾಡಬೇಕಾಗುತ್ತದೆ ಆರೋಗ್ಯಕ್ಕೆ. ಥ್ಯಾಂಕ್ ಯು. ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿಗೆ ಬಂದು ಮೇಡಮ್ ಜೊತೆ ಮಾತಾಡಿದ್ರಿ ನೀವು, ಆಫೀಸರ್ ಜೊತೆಗೆ ಏನಂತ ಇವತ್ತು ಮೀಟಿಂಗ್ ಏನಾಯಿತು ಸರ್? ತುಂಬ ಇವತ್ತು ಅಭಿಯಾನ ನಿರ್ದೇಶಕರು ಡೇನಲ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಜೀವನೋಪಾಯ ವತಿಯಿಂದ ಮಹಿಳೆಯರಿಗೆ ತುಂಬ ಮತ್ತು ಪುರುಷರಿಗೆ ಭಾಳ ಸಮಸ್ಯೆ ಇತ್ತು. ಇವತ್ತು ವಿದ್ಯಾಶ್ರೀ ಮೇಡಮ್ ಅವರು ಆಯುಕ್ತರು ತುಂಬ ಅದ್ಭುತವಾಗಿ ಮಹಿಳೆಯರಿಗೆ ಏನೇ ಸಮಸ್ಯೆ ಬಂದರೂ ಅದನ್ನು ಪರಿಹಾರವನ್ನು ಮಾಡ್ತೀವಿ. ಮಹಿಳೆಯರು ಈಗಾಗಲೇ ಸುಮಾರು 1,00,000ಕ್ಕೂ ಜನ ಮಹಿಳೆಯರಿದ್ದಾರೆ. ಈಗಾಗಲೇ ನಮ್ಮ ಮಹಿಳಾ ಅಧ್ಯಕ್ಷರಾಗಿರ್ಬೋದು, ರಾಜ್ಯದ ಬೆಂಗಳೂರು ನಗರ ಅಧ್ಯಕ್ಷರದು, ರಾಜ್ಯ ಉಪಾಧ್ಯಕ್ಷರುಗಳಾಗಿರ್ಬೋದು, ಮತ್ತು ಎಲ್ಲರೂ ಇವತ್ತು ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. KPC ಬೀದಿ ಬದಿ ವ್ಯಾಪಾರಿ ವಿಭಾಗದಿಂದ ಮತ್ತು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟದ ವತಿಯಿಂದ ತುಂಬ ಇವತ್ತು ಅನೇಕ ಬೇಡಿಕೆಗಳನ್ನು ಯಾವ ರೀತಿ ವ್ಯಾಪಾರ ಮಾಡೋಕ್ಕೂ ವೆಂಡಿಂಗ್ ಝೋನ್ ಆಗಿರ್ಬೋದು, ಮಹಿಳೆಯರಿಗೆ ಸವಲತ್ತುಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಸ್ಕೀಮ್ಗಳನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಸಂಪೂರ್ಣವಾಗಿ ಒಂದೂವರೆ ಗಂಟೆ ಟೈಮ್ ಇವತ್ತು ನಾವು ಸಭೆಯನ್ನು ಮಾಡಿದ್ದಾರೆ ಮೇಡಮ್ ಅವರು. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರ ಮಹಿಳೆಯರಿಗಾಗಿರ್ಬೋದು, ಪುರುಷರಿಗಾಗಿರ್ಬೋದು, ನಾವು ಇವತ್ತು ಹೆಮ್ಮೆಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಮಹಿಳೆ ಏನು ಒಂದು ಶಾಖೆ ಇದೆಯಲ್ಲ, ಆ ಶಾಖೆ ವತಿಯಿಂದ ಇವತ್ತು ಕೂತ್ಕೊಂಡು 1 ಗಂಟೆ ಟೈಮು ಇವತ್ತು ಸಂಪೂರ್ಣವಾಗಿ ಎಲ್ಲ ಕುಲಕುಶ ಸಭೆಯಲ್ಲಿ ಮಾಡಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದ್ಭುತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ವಿದ್ಯಾಶ್ರೀ ಮೇಡಮ್ ಅವರು ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸಂಪೂರ್ಣವಾಗಿ ಸರ್ಕ್ಯುಲರನ್ನು ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಈ ಆಯುಕ್ತರುಗಳಿಗೆ ಮತ್ತು ಕಮಿಷನರಿಗೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಎಲ್ಲ ಕಳಿಸ್ಕೊಡ್ತೀನಿ. PM ಸೋನಿ ಲೋನ್ ಆಗಿರ್ಬೋದು, ವೆಂಡಿಂಗ್ ಝೋನದ ID ಕಾರ್ಡ್ ಬಗ್ಗೆ ಆಗಿರ್ಬೋದು, ಮತ್ತು ಸ್ವಸಹಾಯ ಗುಂಪು ಮಾಡೋದಾಗಿರ್ಬೋದು, ಮತ್ತು ಅವರಿಗೆ ಫೆಸಿಲಿಟಿ ಕೊಡತಕ್ಕಂಥದ್ದಾಗಿರ್ಬೋದು, ಸಂಪೂರ್ಣವಾಗಿ ಎಲ್ಲ ಡೀಟೇಲ್ ಎಲ್ಲ ಅಂಶಗಳನ್ನು ವಿವರವಾಗಿ ರಾಘುಪ್ರಿಯ ಮೇಡಮ್ ಅವರದು ಮತ್ತು ವಿದ್ಯಾಶ್ರೀ ಮೇಡಮ್ ಆಗಿರೋದು ಸಂಪೂರ್ಣವಾಗಿ ಎಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ. ನಾವು ಅದಕ್ಕೆ ಮನವಿ ಪತ್ರವನ್ನು ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಅನುಕೂಲ ಆಗಲಿ ಮಾಡಿಕೊಡ್ತಾರೆ ಅಂತಕ್ಕಂಥದ್ದನ್ನು ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್.